ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ವಾಟ್? ಕರಡಿ ಝೂ ಇಂದ ತಪ್ಪಿಸ್ಕೊಂಡಿದ್ಯಾ? ಮನೇಲಿ ಹಲ್ಲಿ ನೋಡಿದ್ರೆ ಭಯ ಆಗುತ್ತೆ. ಇನ್ನೇನಾದ್ರೂ ಕರಡಿ ಕಣ್ಮುಂದೆ ಬಂದ್ರೆ ಪ್ರಾಣನೇ ಹೊಟ್ಟೋಗುತ್ತೆ. ಮಧುರ ಅವ್ರೆ, ಗೌಡ್ರೆ ಯಾಕೆ ಓಡ್ ಬರ್ತಿದ್ದೀರಾ? ನಾಯಿ ಇಟ್ಟಿಸ್ಕೊಂಡ್ ಬಂತ? ಹುಡ್ತೋ ನಿಮ್ಮ ಮಧುರ ಅವ್ರೆ, ನಾಯಿ ಅಲ್ಲ ಕರಡಿ. Oh my God, ಕರಡಿ ಬಂತ? ಇನ್ನು ಬಂದಿಲ್ಲ ಮಧುರ ಅವ್ರೆ. ಅದು ಒತ್ತರನಿ ನ್ಯೂಸ್ಲಿ. ಗೊತ್ತಾಯ್ತು. ಕರಡಿ ಝೂ ಇಂದ ತಪ್ಪಿಸ್ಕೊಂಡಿದ್ದ ಅಲ್ವಾ? ನೀವು ಶಾನೆ ಫಾಸ್ಟ್ ಇದಾರೆ ಕಂಬುಡಿ, ನನಗಿಂತ ಏನು ಕಮ್ಮಿ ಇಲ್ಲ. ಮಧುರ ಅವ್ರೆ, ಆಕಾಶ ತಲೆ ಮೇಲೆ ಬಿದ್ರು ಸರಿ, ನೀವು ಒಟ್ಟಿಂದ ಆಚೆಗೆ ಬರಬೇಡಿ. ಕರಡಿ ಅದು ಯಾವ ಹೊತ್ತು ಬಂದು ಅಟ್ಯಾಕ್ ಮಾಡ್ತದೆ ಹೇಳಕ್ ಆಗಲ್ಲ. ಹಾಗೇನೂ ಆಗಲ್ಲ ಗೌಡ್ರೆ, ನೀವು ಸುಮ್ಮನೆ ಭಯ ಪಡ್ತಿದ್ದೀರಾ. ಸಿಂಹ ಗರ್ಜಿಸಿದ್ರೆ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸಿದ್ರೆ ನಾಡೆ ನಡಗುತ್ತೆ. ಮಧುರ ಅವ್ರೆ, ಭಯ ಅನ್ನೋದು ನನ್ನ ರಕ್ತದಲ್ಲೇ ಇಲ್ಲ. ನಾನು ಭಯ ಪಡ್ತಾ ಇರೋದು ನನ್ನ ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆ. ನಿಮ್ಗೇನಾದ್ರು ಆಗ್ಬಿಟ್ರೆ ಈ ಜೀವಸಲ್ಲ. ನನ್ನ ಬಗ್ಗೆ ಯಾಕೆ ಅಷ್ಟೊಂದು ಕೇರ್ ತಗೋತೀರಾ? ಯಾಕಂದ್ರೆ ಈ ಜೀವ ಬದುಕ್ತಾ ಇರೋದು ನಿಮ್ಮಿಂದ ಅಲ್ವಾ. ಅಂದ್ರೆ ಈ ದೇಶಕ್ಕೆ ನಿಮ್ಮಂತ ದೊಡ್ಡ ವ್ಯಕ್ತಿ ಬೇಕಾಗದೆ. ಗೌಡ್ರೆ, ನಂಗೆ ದೇಶದ ಬಗ್ಗೆ ಗೊತ್ತೇ ಹೊರತು ದೇಶಕ್ಕೆ ನನ್ನ ಬಗ್ಗೆ ಗೊತ್ತಿಲ್ಲ. ಇರಿ ನಾ ಗೊತ್ತಾಂಗ್ ಮಾಡ್ತೀನಿ. ಮಧುರ ಅವ್ರೆ, ಕರಡಿ ಸಿಗೋ ಗಂಟ ನೀವು ಒಟ್ಟಿ ಬಾಗ್ಲು ಕಿಟಕಿ ಬಾಗ್ಲು ಯಾವ್ದು ತಗೋಬೇಡಿ. ನಿಮ್ಮನ್ನ ಕಾಪಾಡೋದು ನನ್ನ ಕೆಲಸ. ಮಧುರನ್ನ ಕಾಪಾಡೋದು ನಿಮ್ಮ ಕೆಲಸ ಆದ್ರೆ ಪುಟ್ಮಲ್ಲಿ ಅವ್ರನ್ನ ಕಾಪಾಡೋದು ಯಾರ ಕೆಲಸ ಗೌಡ್ರೆ? ಅದು ನನ್ನ ಕೆಲಸವೇ ಅಪ್ಪನವ್ರೆ. ಇನ್ನು ನಿಮ್ಮಂತ ಕೆಲ್ಸಕ್ಕೆ ಬರ್ದಾರಲ್ಲ ಮುಖ ಕುತ್ಕೊಳಕಾಯ್ತದ. ಮಧುರ ಅವ್ರೆ, ಇದನ್ನ ಮಾಡಿ ಕಳಿ. ಏನದು ಗೌಡ್ರೆ? ಸಿಗ್ನಲ್ ಮಿಷಿನ್ನು. ನಿಮ್ಗೇನಾದ್ರು ಎಡವಟ್ಟಾದ್ರೆ ಒಂದೇ ಒಂದು ಬಟನ್ ಒತ್ತುಬಿಡಿ, ನನ್ನ ಜೇಬ್ಲಿರೋ ಮಿಷನ್ಗೆ ಸಿಗ್ನಲ್ ಬಂದ್ಬಿಡ್ತದೆ. ಎಲ್ಲಿದ್ರು ಓಡಾಡ್ ಬಂದು ನಿಮ್ಮನ್ನ ಕಾಪಾಡ್ಬಿಡ್ತೀನಿ. ಥ್ಯಾಂಕ್ಸ್ ಗೌಡ್ರೆ, ನೀವು ನಮ್ಮ ನೇಬರ್ ಆಗಿದ್ದು ನಮ್ಮ ಅದೃಷ್ಟ. ಎಂಥ ಮಾತು. ಅದೃಷ್ಟ ನಿಮ್ಮದಲ್ಲ, ನಂದು. ಕಷ್ಟ ಬಂದಾಗ ಒತ್ತದು ಮರಿಬೇಡಿ. ಜಾನಿ, ಗೌಡ್ರು ನಮ್ಮ ಬಗ್ಗೆ ಎಷ್ಟು ಕೇರ್ ತಗೋತಾರಲ್ವಾ? ಹೌದೌದು, ಇಂಥವ್ರಿದ್ರೆ ಬೀದಿಗೆ ವಾಚ್ಮನ್ನೇ ಬೇಕಾಗಲ್ಲ. ಇಲ್ಲಿ ಕೊಡಿ. ವ್ಯಾಪಾರ ಮಾಡಕ್ ನಿಯತ್ತಿರುತ್ತೋ ಇಲ್ವೋ, ಇಂಥದ್ದನ್ನೆಲ್ಲ ಮಾಡಕ್ ನಿಯತ್ತಿರುತ್ತೆ. ಮಧುರ ಅವ್ರೆ, ಕರಡಿ ಬಂತ. ಸಾರಿ ಗೌಡ್ರೆ, ಯಾವ ಕರಡಿನೂ ಬಂದಿಲ್ಲ. ಮತ್ತು ಬಟನ್ ಒತ್ತಿಬಿಟ್ರಿ. ನಾನೇ ಬಟನ್ ಒತ್ತಿದ್ದು. ಮೊದಲನೇ ಸಲ ಬಟನ್ ಒತ್ತಿದಾಗ ಯಾರು ಬೇಕಾದ್ರೂ ಬರ್ತಾರೆ, ಎರಡನೇ ಸಲನೂ ಬರ್ತಿರೋ ಇಲ್ವೋ ಅಂತ ಟೆಸ್ಟ್ ಮಾಡಿದೆ. ನಿಯತ್ತಿದೆ ಈ ಬಿಟ್ಟಪ್ಪ. ನಂತವ್ ನಿಯತ್ತನ ಬಗ್ಗೆ ಚಾಲೆಂಜ್ ಮಾಡಬೇಡಿ, ನಂಗೆ ಚಾನೆ ನಿಯತ್ತದೆ. ಬರ್ತೀನಿ. ಜಾನಿ, ದಿಸ್ ಇಸ್ ಟೂ ಮಚ್. ಯಾಕೆ ಅವ್ರನ್ನ ಅಷ್ಟೊಂದು ಕಾಡಿಸ್ತಿದ್ದೀರಾ? ಕಾಡಿಸ್ಲಿಲ್ಲ, ಕರೆದೆ. ಮಧುರ ಅವ್ರೆ, ಪುನಃ ಕರಡಿ ಬಂತ. ಸಾರಿ ಗೌಡ್ರೆ, ರಿಮೋಟ್ನ ಜೇಬಲ್ಲಿ ಇಟ್ಕೊಳಕ್ ಹೋದೆ, ಬಟನ್ ಪ್ರೆಸ್ ಆಗ್ಬಿಟ್ಟಿದೆ. ಕೊಡಿರಿ. ಮಧುರ ಅವ್ರೆ, ಕರಡಿ ಬಂದಾಗ ನನಗೆ ಫೋನ್ ಮಾಡಿ, ಎಲ್ಲಿದ್ರು ಓಡೋಡ್ ಬಂದ್ಬಿಡ್ತೀನಿ. ಕಾಡಲ್ಲಿರೋ ಕರಡಿಗಿಂತ ಹಟ್ಟಿಲಿರೋ ಕರಡಿಯಿಂದನೇ ಕಾಟ ಜಾಸ್ತಿ. ಜಾನಿ ಪಾಪ, ಗೌಡ್ರು ಎಷ್ಟು ಬೇಜಾರು ಮಾಡ್ಕೊಂಡ್ರು. ಡೋಂಟ್ ವರಿ ಡಾರ್ಲಿಂಗ್, ಎಲ್ಲಿ ಹೋಗ್ತಾರೆ? ಒಂದು ಕಾಲ್ ಮಾಡು, ಆ ಕರಡಿಗಿಂತ ಮೊದಲು ಅವರೇ ಇರ್ತಾರೆ. ಚಂದನ್ ಅವ್ರೆ, ನೀವಾ? ಮತ್ತಾರು ಅಂದ್ಕೊಂಡ್ರಿ? ನಾ ಕರಡಿ ಅನ್ಕೋಬಿಟ್ಟೆ. ಪುಟ್ಮಲ್ಲಿ ಅವರೇ, ನಿಮ್ಗೆ ಕರಡಿ ಅಂದ್ರೆ ಭಯನಾ? ಕರಡಿ ಅಂದ್ರೆ ನಿಮಗ್ ಭಯ ಇಲ್ವೇ? ನೋ, ನೆವರ್. ಈ ಜಾನಿಗೆ ಭಯನಾ? ಆ ಕರಡಿ ಸಿಗ್ಲಿ ಅಂತ ಕಾಯ್ತಿದ್ದೀನಿ. ಸಿಕ್ಕರೆ ನನ್ನ ಪೌರುಷ ಏನು ಅಂತ ತೋರಿಸ್ತೀನಿ. ಕರಡಿ ನಂಗೆಲ್ಲ ಎದ್ರಕಾಬಿಡಿ, ಅದು ಸಾನೆ ಪಂಚರು. ಅದು ಪಂಚರ್ ಅಲ್ಲ, ಡೇಂಜರ್. ಹಿಡಿದ್ರೆ ಜಾಡ. ಪುಟ್ಮಲ್ಲಿ ಅವರು, ನಿಮ್ಗೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ. ಈ ಪ್ರಾಣಿಗಳಂದ್ರೆ ನನಗೆ ಭಯನೇ ಇಲ್ಲ, ಅದರಲ್ಲೂ ಈ ಕರಡಿ ಅಂದ್ರೆ ಲೆಕ್ಕಕ್ಕೆ ಇಲ್ಲ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಕರಡಿ ಮೇಲೆ ಕೂತ್ಕೊಂಡು ಚೌಕಬಾರ ಆಡ್ತಿದ್ದೆ. ಕೆಲವೊಂದ್ಸಲ ಕುಂಟೆ ಬಿಲ್ಲೆನೂ ಆಡಿದ್ದೀನಿ. ಯಾಕೆ ನಿಮ್ಮ ಮಟ್ಟ ಜಾಗ ಇರ್ಲಿಲ್ವೇ? ಇತ್ತು. ನಮ್ದು ಬೇಟೆಗಾರರ ವಂಶ. ಕಾಡ್ಗೆ ಹೋಗಿ ದಿನಕ್ಕೆ 2 ಬೇಟೆ ಆಡ್ಲಿಲ್ಲ ಅಂದ್ರೆ ತಿಂದಿದ್ದ ಅನ್ನ ಜೀರ್ಣನೇ ಆಗ್ತಿರ್ಲಿಲ್ಲ. ಲೈಕ್ ಇಟ್. ಓಯ್ ಜನಣ್ಣ, ನೀವು ಕೂಡ ನನ್ನ ಕ್ಯಾಟಗರಿಯವರೇ. ಈ ವಿಷಯ ಇಷ್ಟು ದಿವಸ ನಮ್ಮ ಹತ್ರ ಎಂತದಕ್ಕೆ ಹೇಳಿಲ್ಲ? ಬಿಲ್ಲೆತ್ತಕ್ಕಾಗದೇ ಇರೋರ್ ಮುಂದೆ ಬೇಟೆ ಬಗ್ಗೆ ಹೇಳಿ ಏನ್ ಪ್ರಯೋಜನ ಬಿಡಿ. ನಾನ್ ಬಿಟ್ಟಷ್ಟು ಬಾಣ ನೀನ್ ಬಿಟ್ಟಿದ್ಯೋ? ಓ ಶಾಸ್ತ್ರಿಗಳೇ, ಈ ಬಿಲ್ಲು ಬಾಣದ ವಿಷಯ ಬಿಟ್ಬಿಟ್ಟೆ. ಎಲ್ರು ಒಂಥರ ಒಳ್ಳೆ ಬೇಟೆಗಾರ್ರಿ. ಒಬ್ಬೊಬ್ರು ಹಟ್ಟಿ ಒಳಗ್ ಚಂದಾಗಿ ಬೇಟೆ ಆಡ್ತಾರೆ, ಒಬ್ಬೊಬ್ರು ಹಟ್ಟಿಯಿಂದ ಆಚೆಗೆ ಚಂದಾಗಿ ಬೇಟೆ ಆಡ್ತಾರೆ. ಆದ್ರೆ ನಮ್ಮ ಅಣ್ಣ ಅಪ್ಪನವ್ರು ಕಾಡಲ್ಲಿ ಬೇಟೆ ಆಡೋರಲ್ಲ, ಅದಕ್ಕೆ ಅವ್ರು ಗ್ರೇಟು. ಸದ್ಯ ಈಗಲಾದ್ರೂ ನನ್ನ ಬಗ್ಗೆ ಗೊತ್ತಾಯ್ತಲ್ಲ. ಓಯ್ ಜಾನಿ ಬಾಯ್, ನೆಕ್ಸ್ಟ್ ಟೈಮ್ ಕಾಡಿಗೆ ಹೋಗುವಾಗ ನನ್ನನ್ನು ಕೂಡ ಕರ್ಕೊಂಡು ಹೋಗಿ ಮಾರಾರೆ. ನಾನು ಯಾವ್ದಾದ್ರು ಪ್ರಾಣಿಯೊಟ್ಟಿಗೆ ಬೇಟೆಯಾಡಿ ಅದನ್ನು ಮರ ಕಟ್ಟಿಸ್ತೀನಿ. ನಮ್ದು ಸಾಯಿಸೋ ವಂಶ ಅಲ್ಲ, ಮತ್ತೇನ್ ಬೇಯಿಸಿ ತಿನ್ನೋ ವಂಶನಾ?
ಬೇಟೆ ಆಡಿದ ಪ್ರಾಣಿನ ಮನೆಗೆ ತಗೊಂಬಂದು ಟ್ರೀಟ್ಮೆಂಟ್ ಮಾಡಿ ಅದಕ್ಕೆ ಹಾರೈಕೆ ಮಾಡಿ ಅದ್ರ ಜೊತೆ ಆಟ ಆಡಿ ಖುಷಿ ಪಟ್ಟು ವಾಪಸ್ ಕಾಡಿಗೆ ಬಿಟ್ಬಿಡ್ತಿದ್ವಿ. ಈ ಸಂಪತ್ತಿಗೆ ಬೇಟೆ ಯಾಕೆ ಆಡ್ಬೇಕು? ನೇಗ್ಲು ಹೊರಕ್ಕಾಗದೇ ಇದ್ರು ಜಮೀನ್ ಮೇಲೆ ಜಮೀನ್ ಯಾಕೆ ಮಾಡ್ತಿದ್ದೀರೋ? ವಿಶ್ರಾಂತಿ ತಗೊಳಕ್ಕೆ. ನಾವು ಮನಃಶಾಂತಿಗೆ ಬೇಟೆ ಆಡೋದು. ನೋಡಿದ್ರ ಬಾಬಣ್ಣ ಚಂದನ್ ಅವರು ಎಷ್ಟು ದೊಡ್ಡ ಪಂಟರು ಅಂತ. ಅದು ಪಂಟರ್ ಅಲ್ಲ ಕಮ್ಮಿ, ಹಂಟರ್. ಹಿಡಿದ್ರೆ ಜಾಡ. ನನ್ನ ಹಂಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು 100 ಎಪಿಸೋಡ್ ಆದ್ರೂ ಬೇಕು ಬಿಡಿ. ಸದ್ಯಕ್ಕೆ ಈಗ ನಮ್ ತಾವ ಅಷ್ಟೊಂದು ಟೈಮ್ ಇಲ್ಲ. ಶಾಸ್ತ್ರಿಗಳೇ, ಈಗ ನಮ್ಮ ಏರಿಯಾದಲ್ಲಿರೋ ಕರಡಿ ಹಿಡಿಯಕ್ಕೆ ಒಬ್ಬ ಬೇಟೆಗಾರ ಬೇಕು ಅಂತ ಮಾತಾಡ್ಕತ್ತಿದ್ವಲ್ಲ. ಈಗ ನಮ್ಮ ಅಣ್ಣಯ್ಯಪ್ಪನವ್ರಿಗಿಂತ ಬೇಟೆಗಾರ ಇನ್ನೊಬ್ಬ ಬೇಕಾ ನಮ್ಮ ಏರಿಯಾಗೆ? ಅವ್ರನ್ನ ಕಾವಲ್ಗಾರನಾಗ ಹಾಕ್ಬಿಡ. ಕರೆಕ್ಟ್ ಹೇಳಿದೆ. ನೀವು ನೋಡಿದ್ರೆ ಕರಡಿ ಹಿಡಿದು ಆಡ್ಸೋರು ಇದ್ದಾಗೆ ಇದ್ದಾನೆ. ಏನ್ ನಿಮ್ ಮಾತಿನ ಅರ್ಥ? ನಾನು ಕಾವಲು ಕಾಯ್ಬೇಕಾ? ಇದೆಲ್ಲ ನನ್ನಿಂದ ಆಗಲ್ಲ. ಓ ಅಣ್ಣಪ್ಪನವ್ರೆ, ನಿಮ್ಮತ್ತ ದೊಡ್ಡ ಬೇಟೆಗಾರನ ಆಗಲ್ಲ ಅನ್ಬಿಟ್ರೆ ಹೆಂಗೆ ಹೇಳು? ನೀವು ಮೊದ್ಲೇ ಕರಡಿ ಮೇಲೆ ಕಟ್ಟಬರ ಜೊತೆ ಕುಂಟಬಿಲ್ಲ ಆಡ್ದವ್ರು. ಚಂದನ್ ಅವ್ರೆ, ನಮ್ ಬಾಬಣ್ಣ ಹೇಳ್ದಂಗೆ ಈ ಏರಿಯಾನ ನೀವೇ ಪ್ಯಾಚ್ ಮಾಡ್ಬೇಕು. ಪ್ಯಾಚ್ ಅಲ್ಲ, ವಾಚ್. ಹಿಡಿದ್ರೆ ಜಾಡ. ನಾನು ಕಾವಲು ಕಾಯಕ್ಕೆ ಒಪ್ಕೊಂಡ್ರೆ ಪುಟ್ಟಮಲ್ಲಿಯವರು ನನ್ನ ಬಗ್ಗೆ ಇಂಪ್ರೆಸ್ ಆಗ್ತಾರೆ. ಆಗ ಅವ್ರನ್ನ ಕರಡಿಯಿಂದನೂ ಸೇವ್ ಮಾಡಬಹುದು. ವಾಟ್ ಹ್ಯಾಪನ್ ಜಾನಿ ಬ್ರದರ್? ಸುಮ್ಮನೆ ನಿಂತ್ಕೊಂಡ್ ಬಿಟ್ರಿ? ಸುಮ್ಮನೆ ನಿಂತಿಲ್ಲ, ಆ ಕರಡಿನ ಹೇಗೆ ಹಿಡಿಯೋದು ಅಂತ ಸ್ಕೆಚ್ ಆಗ್ತಾ ಇದ್ದೀನಿ. ಹುಷಾರಪ್ಪ, ಸ್ವಲ್ಪ ಎಡವಟ್ ಆದ್ರೆ ನಿನ್ ಮಕ್ಕನ ಸ್ಕ್ರಾಪ್ ಆಗ್ಬಿಡುತ್ತೆ. ಇಷ್ಟೆಲ್ಲ ಬೇಕಿತ್ತ? ಬಿಲ್ಡಪ್ ತಗೊಳಕ್ ಹೋಗಿ ಬಿಲ್ಡಿಂಗ್ ಮುಂದೆ ವಾಚ್ಮನ್ ತರ ಸುತ್ತೋಂಗ ಆಗೋಯ್ತಲ್ಲಪ್ಪ. ಚಳಿಲಿ ಬೆಚ್ಚಗ್ ಮಲ್ಗೋ ಹೊತ್ತಲ್ಲಿ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ರೋಡಲ್ಲಿ ಕರಡಿ ಹೋಗ್ಲಿ ಒಂದ್ ನಾಯೂ ಇಲ್ಲ. ಆದ್ರೂ ಕಂಪ್ನಿಗೆ ಸಿಗ್ತಾರ ಅಂದ್ರೆ ಗೋಪಿ ಸದ್ಯ ಇವನಾದ್ರೂ ಸಿಗ್ತಾ. ಮಾತಾಡಿ ಮನೆ ಹಾಳು ಮಾಡೋರ್ಗಿಂತ ಈ ಮೂಕ ಹಕ್ಕಿನೇ ಎಷ್ಟೋ ವಾಸಿ. ಬಾಬಾ ಬಾಬಾ ಬಾ. ಟೋಪಿ, ನೀನು ಬಂದಿದ್ದು ಒಳ್ಳೇದೇ ಆಯ್ತು. ರಾತ್ರಿ ಎಲ್ಲ ನನ್ನ ಜೊತೆಗಿದ್ದು ಕಂಪ್ನಿ ಕೊಡ್ತೀಯಾ? ನಿನಗ್ ಕಂಪ್ನಿ ಕೊಟ್ರೆ ನನ್ನ ಹೆಂಡತಿಗೆ ಯಾರು ಕಂಪ್ನಿ ಕೊಡ್ತಾರೆ? ನನ್ನದು ಬೇಟೆಗಾರರ ವಂಶ ಅಲ್ಲ, ಆಟಗಾರರ ವಂಶ. ಹೋಗೋಗು, ಎಲ್ರಿಗೂ ಒಂದು ಕಾಲ ಬರುತ್ತೆ. ಏಳೇ ಎದ್ದೇಳೆ. ದೇವಿ ದೇವಸ್ಥಾನ ಗಂಟೆ. ಯಾರು ಇಷ್ಟೊತ್ನಲ್ಲೂ ಹುಚ್ಚನ್ ತರ ಬಾಗಿಲು ತಟ್ಟಿದ್ದು? ನಾನೇ ಮಧುರವ್ರೆ. ಗೌಡ್ರೆ, ನೀವಾ? ಯಾಕ್ರೆ ಇಷ್ಟೊತ್ನಲ್ಲಿ ಬಾಗಿಲು ತಟ್ಟಿದ್ದು? ನೀವು ಬಾಗಿಲು ತೆಗೆದರೆ ಇಲ್ವಾ ಟೆಸ್ಟ್ ಮಾಡವಂತ. ಟೆಸ್ಟ್ ಅಂದ್ರೆ ಪ್ರಾಣಿಗಳೆಲ್ಲ ಇದೇ ತರ ಅಲ್ವಾ ಬಾಗಿಲು ತಟ್ಟೋದು? ಯಾಕ್ರೆ ಗೌಡ್ರೆ ನಿಮ್ನೆ ಪ್ರಾಣಿ ಅನ್ಕೋತಿದ್ದೀರಾ? ನಾ ಹೇಳ್ದದು ಈಗ ಕರಡಿ ಬಂದು ಬಾಗಿಲು ಬಡ್ದಿದ್ರೆ ಏನ್ ಮಾಡ್ತಿದ್ರಿ ಅಂತ. ಈ ಕರಡಿ ಬದಲು ನೀವ್ ತಾನೇ ಬಾಗಿಲು ಬಡ್ದಿದ್ದು? ಅದ್ನೇ ಹೇಳಿ ಹೇಳ್ದದು. ಈಗ ನನ್ನ ಬದಲು ಕರಡಿ ಬಂದು ಬಾಗಿಲು ತಟ್ಟಿದ್ರೆ ನೀವು ಬಾಗಿಲು ತೆಗಿತಿದ್ರೆ ಅದು ನಿಮ್ಮನ್ನ ಎತ್ಕೊಂಡು ಹೊಟ್ಟೋಯ್ತಿತ್ತ. ಆಗ ಅಚ್ಚೋರಿ ಹೆಚ್ಚೋರಿ ಅಟ್ಟಿಯವ್ರಿಗೆಲ್ಲ ಹೆಂಗ್ ಉತ್ತರ ಕೊಡ್ಲಿ ನಾನು? ಎಕ್ಸ್ಕ್ಯೂಸ್ ಮೀ. ಎಸ್, ಇದನ್ನ ಹೇಳ್ಬೇಕಾಗಿರೋದು ಜಾನಿ. ನೀವ್ ಯಾಕೆ ಹೇಳ್ತಿದ್ದೀರಾ? ಯಾಕಂದ್ರ ನಾನು ನಿಮ್ ಎದುರಟ್ಟವ. ಇಷ್ಟೊಂದು ಪಸಂದಾಗಿರೋ ನಿಮ್ಮನ್ನ ಕರಡಿ ಎತ್ಕೊಂಡು ಹೋಯ್ತಾ ಇದ್ರೆ ನೋಡ್ಕೊಂಡು ಹೆಂಗ್ ಸುಮ್ನಿರ್ಲಿ? ಆಗ ಹೃದಯಕ್ಕೆ ಸಮಾಧಾನ ಮಾಡೋರು ಯಾರ? ಗೌಡ್ರೆ, ನೀವು ನಿದ್ದೆ ಕಣ್ಣಲ್ಲಿ ಏನೇನೋ ಮಾತಾಡ್ತಿದ್ದೀರಾ. ನಂಗೇನು ಆಗಲ್ಲ, ನೀವು ಹೋಗಿ. ಯಾನು ಆಗ್ಬಾರ್ದು ಅಂತಲೇ ತಾನೇ ನಾನು ಬಂದಿರೋದು. ಅಕಸ್ಮಾತ್ ಕರಡಿ ನಿಮ್ಮನ್ನ ಎತ್ಕೊಂಡು ಹೋಯ್ತಾ ಇದ್ರೆ ಮಧುರ ಅವ್ರನ್ನ ಎತ್ಕೊಂಡು ಹೋಗ್ಬೇಡ, ನನ್ನ ಎತ್ಕೊಂಡು ಹೋಗು ಅಂತ
ಕಾಲಕ್ಕೆ ಬಿದ್ದು ಬೇಡ್ಕೊಂಡ್ಬಿಡ್ತೀನಿ. ಹಾಗೆಲ್ಲ ಏನೂ ಆಗಲ್ಲ. ಆಚೆ ಕಾವಲು ಕಾಯ್ತಿರೋದು ನನ್ನ ಹಬ್ಬಿ ಜಾನಿ. ಅದೇ ನನಗೂ ಭಯ ಆಯ್ತಾ ಇರೋದು. ಅವರು ಸರಿಯಾಗಿ ಕಾವಲು ಕಾಯ್ತಾ ಇದ್ದಾರೋ ಇಲ್ಲ ಚಳಿ ಅಂತ ಭತ್ತದ ಗದ್ದಲ್ ಮುದ್ರಕೊಂಡ್ ಮನಿ ಕಂಡಿದಾರೋ ಅಂತ. ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ಅವ್ರ ಬದಲು ನೀವೇ ಹೋಗಿ ಕಾವಲು ಕಾಯಿರಿ. ಬೇಡ ಕಂಬಿಡಿ, ಬೇರೆಯವ್ರ ಅವಕಾಶ ಕಿತ್ಕೊಳ್ಳೋ ದುರ್ಬುದ್ಧಿ ನನಗಿಲ್ಲ. ಅವರೇ ಕಾವಲು ಕಾಯ್ಲಿ. ಮಧುರ ಅವರೇ, ನೀವು ಹೋಗಿ ಮನೆ ಕಳಿ. ಗುಡ್ ನೈಟ್. ಗುಡ್ ನೈಟ್. ಬಾಣದ ಕಡಲಿಗೆ ಅಂಬಲಿಸಿದ್ದೆ ಮನ. ಅಣ್ಣಪ್ಪನಿಗಿದೆ. ಇಡೀ ಏರಿಯಾ ಸುತ್ತಿದ್ರು ಒಂದು ನರ್ಪಿಳೆ ಕಾಣ್ತಿಲ್ವಲ್ಲಪ್ಪ. ಅಂತ ಟೈಮಲ್ಲಿ ಏನಾದ್ರೂ ಕರಡಿ ಬಂದ್ಬಿಟ್ರೆ ತಪ್ಪಿಸ್ಕೊಳಕ್ಕೂ ಆಗಲ್ಲ. ಚಂದನ್ ಅವ್ರೆ, ಚಂದನ್ ಅವ್ರೆ, ಪುಟ್ಟಮಲ್ಲಿ ಅವರೇ ನೀವಾ? ನಾನೇ ಪುಟ್ಟಮಲ್ಲಿ ಅವರೇ ನೀವಿನ್ನೂ ನಿದ್ದೆ ಮಾಡಿಲ್ವಾ? ಮಾಡ್ತಿದ್ದೆ ಅನ್ನಿ. ಪಾಪ ನೀವು ಹೋಪ್ಲೆಸ್ ಆಗಿರ್ತೀರಿ ಅಂತ ಬಿಸಿ ಬಿಸಿ ಟೀ ಮಾಡ್ಕೊಂಡ್ ಬಂದೆ. ಪುಟ್ಟಮಲ್ಲಿ ಅವರೇ, ಅದು ಹೋಪ್ಲೆಸ್ ಅಲ್ಲ, ಸ್ಲೀಪ್ಲೆಸ್. ಹಿಡಿದ್ರೆ ಜಾಡ. ಪುಟ್ಟಮಲ್ಲಿ ಅವರೇ, ನೀವೆಷ್ಟು ಒಳ್ಳೆಯವರು. ನನಗೋಸ್ಕರ ಟೀ ಮಾಡ್ಕೊಂಡ್ ಬಂದಿದ್ದೀರಾ. ರಾತ್ರಿ ಪೂರ ನನ್ನ ಜೊತೆ ಮಾತಾಡ್ತಾ ಕಂಪ್ನಿ ಕೊಡ್ತೀರಾ? ಇಲ್ಲ ಇಲ್ಲ, ನಂಗೆ ನಿದ್ದೆ ಬರ್ತದೆ, ನಾನು ಹೋಗ್ಬೇಕು. ಪುಟ್ಟಮಲ್ಲಿ ಅವರೇ, ಇಷ್ಟು ಬೇಗ ನನ್ನ ಬಿಟ್ಟು ಹೋಗ್ತೀರಾ? ಐ ಮೀನ್ ಬಾಗ್ಲು ತನಕ ಬಿಟ್ಟು ಬರಲ್ಲ ಅಂದೆ. ಬೇಡ ಬೇಡ, ಬಿಸಿ ಬಿಸಿ ಟೀ ತಂದಾನಿ, ಉಯ್ಕ ಕುಡೀರಿ. ಏನಾಯ್ತು ಪುಟ್ಟಮಲ್ಲಿ ಅವರೇ? ಇದೇನ ಗೌಡ ಲೈಕ್ ಇಟ್ ಅಂತ ಹೇಳ್ತಿದೆ? ಇದೇನಾದ್ರು ರಾಕಿ ಲೈನ್ ಸಂಬಂಧಿನ? ಸಂಬಂಧಿಕಲ್ಲ ಮಾಸ್ಟ್ರೇ, ನಾನೇ ರಾಕಿ ರೈ. ರೀ ರಾಕಿರೇ ಅವ್ರೆ, ನೀವ್ ಯಾಕ್ರಿ ಈ ವೇಷ ಹಾಕೊಂಡ್ರಿ? ಅಲ್ಲ ಮಧುರ ಬಾಬಿ, ಈ ಜನನ ದೊಡ್ಡ ಬೇಟೆಗಾರ, ನನಗೆ ಹೆದರಿಕೆ ಇಲ್ಲ ಅಂತೇಳಿ ಜಂಬ ಕೊಚ್ಚಿಕೊಳ್ತಿದ್ರು. ಅದಕ್ಕೆ ಈ ಏಸೆ ಕಟ್ಟಿಕೊಂಡು ಬಂದೆ. ಈ ಜನ ನೋಡಿದ್ರೆ ಅಲಕ್ಕ ಮಗರಿದ್ರು, ಆದ್ರೂ ಪುಟ್ಟಕ್ಕೆ ಹೆದರಿ ಕಿರ್ಚಿಕೊಂಡ್ರಲ್ಲ. ಐ ಲೈಕ್ ಇಟ್. ಮತ್ತೆ ಇವನು ಆ ಕರಡಿ ಜೊತೆ ನನ್ನ ಕುಂಟೆ ಬೆಲೆ ಆಡ್ತಿದ್ದೆ, ಕವಡೆ ಆಡ್ತಿದ್ದೆ ಅಂತ ಹೇಳ್ತಿದ್ದ. ಐನವ್ರೆ, ಕರಡಿ ಜೊತೆಗೆಲ್ಲ ಇವರು ಕರಡಿ ಫೋಟೋದ ಮುಂದುವೆ ಗಟ್ಟ ಬರ ಕುಂಟ ಬಿಲ್ಲ ಆಡ್ರಲ್ಲ. ಬಾಬಣ್ಣ, ಮಧುರವ್ರೆ, ಚಂದನ್ ಅವ್ರನ್ನ ಅಟ್ಟಿ ಕರ್ಕೋಗಿ ಮಲಗಿಸಿ. ಆಮೇಲೆ ಪುಟ್ಮಲ್ಲಿ ಮಲಗಿರೋರ್ನ ಎದ್ದೋಳಿಸ್ಬೋದು, ಆದ್ರೆ ಪುನಃ ಮಲಗ್ಸಕ್ ಆಗಲ್ಲ. ಮಧುರ ಅವ್ರೆ, ಅಣ್ಣಪ್ಪನವ್ರನ್ನ ಕರ್ಕೊಂಡು ಹೋಗಕ್ಕೆ ನಾ ಏನಾದ್ರು ಸಹಾಯ ಮಾಡ್ಲ್ಯಾ? ಬೇಡ ಗೌಡ್ರೆ, ನಾನೇ ಕರ್ಕೊಂಡು ಹೋಗ್ತೀನಿ. ಹುಷಾರಮ್ಮ ಹುಷಾರಮ್ಮ, ಮತ್ತೆಲ್ಲರೂ ಬಿದ್ದಿದ್ದು ಬಿಟ್ಟ ಅವನು. ಲೇ ಮೊದಲು ನಿನ್ನ ವೇಷ ಬದಲಾಯಿಸು. ಎಂತದಕ್ಕೆ ಮಾಸ್ಟ್ರೆ, ನನ್ನನ್ನು ನೋಡಿ ಭಯ ಆಗ್ತಾ ಉಂಟಾ? ಭಯ ಅಲ್ಲ ಕಣೋ, ನನ್ನ ಹೆಂಡತಿ ಪಕ್ಕ ಮಲಗಿದ್ರೆ ನಿನ್ನ ಪಕ್ಕ ಮಲಗದಂಗೆ ಇರುತ್ತೆ ಕಣೋ. ಐ ಲೈಕ್ ಇಟ್. ಡಾಕ್ಟ್ರೇ, ಏನಾಗಿದೆ ಅಂತ ಚೆಕ್ ಮಾಡೋದು ಬಿಟ್ಟು ಬ್ರೆಡ್ಗೆ ಬೆಣ್ಣೆ ಸವರ್ದಂಗೆ ಸವರ್ತಾ ಇದ್ದೀರಾ? ನಾನು ಸವರ್ಲಿಕ್ಕತ್ತೀನಿ ಅನ್ಕೊಂಡ್ರೆ ಇದು ಟಚಿಂಗ್ ಥೆರಪಿ. ಹಿಂಗೆ ಸವರಿದ್ರೆ ಬಾಡಿ ಒಳಗೆ ಏನಾಗಿದೆ ಅಂತ ಗೊತ್ತಾಗ್ತದೆ. ಡಾಕ್ಟರ್, ನನ್ನ ಜಾನಿಗೆ ಏನಾಗಿದೆ? ಏನೋ ನೋಡಿ ಹೆದರ್ಕೊಂಡಾರ, ಅದಕ್ಕೆ ಹಿಂಗಾಗ್ಯದ. ಅಂಥದ್ದೇನು ನೋಡಿದ್ರಿ? ರಾತ್ರಿ ಕರಡಿ ವೇಷದಲ್ಲಿದ್ದ ರಾಕಿನ್ ನೋಡಿ ಹೆದರ್ಕೊಂಡಿದ್ದಾರೆ. ನನ್ನ ನಂಬರ್ ಗೊತ್ತಲ್ಲ, 999 +9. ಆ ನಂಬರ್ಗೆ ಫೋನ್ ಮಾಡಿದ್ರೆ ನಾನೇ ಬರ್ತಿದ್ದೆ. ಕರಡಿ ಹತ್ರ ಯಾಕೆ ಹೋದ್ರಿ? ಡಾಕ್ಟ್ರೆ, ತಲೆ ತಿನ್ನದ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ರಿ. ನನ್ನ ಹತ್ರ ಒಂದು CD ಅದ, ಕೊಡ್ತೀನಿ. ಅದನ್ನ ದಿನಕ್ಕೆ 3 ಶೋ ನೋಡ್ರಿ. ಹೆದರಿಕೆ ಹೋಗ್ತದ, ಪ್ರೀತಿ ಹುಟ್ಟತದ. ಕರಡಿ ಮೇಲ ಇಲ್ಲ, ಡಾಕ್ಟರ್ ಉಮ್ಮ ಪತಿ ಮೇಲೆ. ಈ CD ಇಟ್ಕೊಡ್ರಿ, ನಾ ಹೊಂಡ್ತೀನಿ. ಎಕ್ಸ್ಕ್ಯೂಸ್ ಮೀ. ಓಹೋ, ಡಾಕ್ಟರ್ ಉಮ್ಮ ಪತಿ ಚೆನ್ನಾಗಿದ್ದಾರೆ. ನಾ ಚಲೋ ಇದ್ದೀನ್ರಿ.
ನೀವು ಆರಾಮಿಲ್ಲ ಅಂದ್ರೆ ಹೇಳ್ರಿ ಒಂದು ಸಿಡಿ ಕೊಡ್ತೀನಿ. ಸದ್ಯಕ್ಕೆ ನಿಮ್ಮ ಸಿಡಿ ಸವಾಸ ಬೇಡ ಒಂಡಿ. ಬೇಕಾದಾಗ ಹೇಳಿ ಕಳಿಸ್ರಿ, ಬರ್ತೀನಿ. ಇನ್ಸ್ಪೆಕ್ಟ್ರ ಬರ್ಲ್ಯಾ? ಬೇಡ, ನಿವಾಳಿಸಿ. ಮಧುರ ಅವರೇ ನಮಸ್ಕಾರ. ಸುಂದರಿ ಮೇಡಮ್ ನಮಸ್ಕಾರ. ಹಾ? ನಮಸ್ಕಾರ. ಮಾತಾಡ್ತೀರಿ? ಕಾಫಿ ಮಾಡ್ಕೊಂಬರ್ತೀನಿ. ರೀ ಇನ್ಸ್ಪೆಕ್ಟ್ರೆ, ನನ್ನ ಹೆಂಡ್ತಿನ ಯಾಕ್ರಿ ಸುಂದ್ರಿ ಅಂತೀರಾ? ಇನ್ನೆಂತ ಕುರೂಪಿ ಅಂದೇಳಿ ಕರೋದ ಮಾರ್ರೆ. ಅವಳ ಹೆಸರು ಮಧುರ. ಮಧುರ ಅವರೇ ಅನ್ನಿ, ಇಲ್ಲ ಮಧುರ ಮೇಡಮ್ ಅನ್ನಿ, ಅದು ಇಲ್ಲ ಅಂದ್ರೆ ಮಧುರ ಅಂತ ಕರೀರಿ. ಆಯ್ತು, ನಾನು ನನ್ನ ಹೆಂಡ್ತಿನ ಮಾತ್ರ ಹೆಸರಿಟ್ಟು ಕರೋದು ಮಾರ್ರೆ. ನಿಮ್ಮ ಹೆಂಡ್ತಿನ ನಾನು ಹ್ಯಾಂಗೆ ಹೆಸರಿಟ್ಟು ಕರೋದ? ಹೋಗ್ಲಿ ಬಿಡಿ ಬೇಟೆಗಾರ ಜಾನಿ ಅವರೇ, ನೀವು ಹುಷಾರಾಗಿದ್ದಾರಲ್ಲ ಅಷ್ಟೇ ಸಾಕು. ಏನು ಬೇಟೆಗಾರ ಅಂತ ಕಿಂಡಲ್ ಮಾಡ್ತಿದ್ದೀರಾ? ಅಯ್ಯೋ ಶಿವನೇ, ನಾವೆಲ್ಲಿ ಕಿಂಡಲ್ ಮಾಡೋದು? ನೀವೇ ತಾನೆ ನಾನು ದೊಡ್ಡ ಬೇಟೆಗಾರ ಅಂತ ಹೇಳ್ದದು. ನೀವು ಬೇಟೆಗಾರ ಅಲ್ಲ ಅಂತ ನಮ್ಗೆ ಗೊತ್ತು. ಕಾಫಿ. ಈ ತುಪಾಕಿ ಯಾಕೆ ತಂದಿದ್ದೀರಾ ಇನ್ಸ್ಪೆಕ್ಟರ್? ನನ್ನ ಹೆಂಡ್ತಿ ಗನ್ ಕೊಡುದಿಲ್ಲ ಅಂದಳು ಮಾರ್ರೆ. ಈ ತಪ್ಪಿಸ್ಕೊಂಡು ಕರಡಿ ಸುಮಾರು ಜನಕ್ಕೆ ತೊಂದರೆ ಕೊಡ್ತಿದ್ದ. ಅದಕ್ಕೆ ಡಿಪಾರ್ಟ್ಮೆಂಟ್ ಅವರು ಅದನ್ನ ಕೊಂದಾರು ಸರಿ ಹಿಡ್ಕೊಂಡಾರು ಬನ್ನಿ ಅಂದೇಳಿ ನನ್ನ ಕೈಗೆ ಇದನ್ನು ಕೊಟ್ರು. ಆ ಪ್ರಾಣಿನ ಯಾಕ್ರಿ ಹಿಂಸೆ ಮಾಡ್ತೀರಾ? ನಾವು ಅದಕ್ಕೆ ಹಿಂಸೆ ಮಾಡೋದಲ್ಲ ಮಾರ್ರೆ, ಅವೇ ನಮ್ಗೆ ಹಿಂಸೆ ಮಾಡುತ್ತಾ. ಅದ್ರ ಸ್ವಾತಂತ್ರ್ಯನ ಕಿತ್ಕೊಂಡು ಕೂಡ್ ಹಾಕಿದ್ರೆ ಅದಕ್ಕೆ ಹಿಂಸೆ ಅನ್ಸಲ್ವಾ? ನಿಮ್ಗೂ ಹಾಗೆ ಮಾಡಿದ್ರೆ ಹೇಗನ್ಸುತ್ತೆ? ನಂಗೆ ಸಿಟ್ಟು ಬದತ್ತು. ಅದಕ್ಕೂ ಹಾಗೆ ಕೋಪ ಬಂದು ತಪ್ಪಿಸ್ಕೊಳ್ಳುತ್ತೆ. ಮೂಕ ಪ್ರಾಣಿಗಳನ್ನ ಕೊಲ್ಲೋದು ತಪ್ಪು. ಅದನ್ನೇ ಪ್ರೀತಿಯಿಂದ ನೋಡ್ಕೊಂಡ್ರೆ ಅದ್ಯಾಕ್ರೆ ಹಿಂಸೆ ಮಾಡುತ್ತೆ? ಮೊದಲು ಈ ತುಪಾಕಿ ಬೆಸಾಕಿ ಬಲೆ ಹಾಕಿ ಕರಡಿನ ಹಿಡಿದು ಹೇಗೆ ಕಾಡಕ್ಕೆ ಬಿಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಇನ್ನೊಂದ್ ಸತಿ ತುಪಾಕಿ ತಂದ್ರೆ ಗೊತ್ತಾಯ್ತು ಮಾರ್ರೆ. ಕಾಫಿ ಕುಡ್ದು ಆಮೇಲೆ ಕಪ್ ಕಳಿಸಿ ಕೊಡ್ತೆ. ಇನ್ಸ್ಪೆಕ್ಟರ್ ಟೋಪಿ ತೊಂಡೆ ತಗೊಳ್ಳಿ. ಡಾರ್ಲಿಂಗ್, ನಿನಗೆ ಪ್ರಾಣಿಗಳ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕೆ ಜಾನಿ, ಇಷ್ಟು ವರ್ಷದಿಂದ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಂಡಿಲ್ವಾ? ಹಾಗಾದ್ರೆ ನಾನು ಜಾನಿ, ಯಾಕೆ ಹೀಗೆ ಕೂತಿದ್ದೀರಾ? ಹುಷಾರಿಲ್ಲ ಅಂದ್ಮೇಲೆ ಹೀಗೆ ತಾನೇ ಕೂತ್ಕೋಬೇಕು. ಒಂದ್ ಡ್ಯೂಪ್ಲಿಕೇಟ್ ಕರಡಿ ನೋಡಿ ಇಷ್ಟೊಂದು ಹೆದರ್ಕೊಳ್ಳೋದಾ? ಹೋಗಿ ಅಡ್ಗೆ ಮಾಡಿ. ನನಗೆ ಜ್ವರ ಬಂದಿದೆ. ಕೆಲಸ ಮಾಡ್ಬೇಕಾಗತ್ತಂತ ಸುಳ್ಳು ಹೇಳ್ತಿದ್ದೀರಾ? ನಾನೇ ಚೆಕ್ ಮಾಡ್ತೀನಿ. ಜಾನಿ, ಮೈ ಬಿಸಿ ಇದೆ. ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ? ಸಾರಿ ಜಾನಿ, 1 ಮಿನಿಟ್ ಕಷಾಯ ಮಾಡ್ಕೊಂಡ್ ಬರ್ತೀನಿ. ಈ ಹೆಣ್ತಿರಿಗೆ ಥಿಯರಿನೇ ಅರ್ಥ ಆಗಲ್ಲ, ಎಲ್ಲ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು. ಈ ವಯಸ್ಸಲ್ಲೇ ಹಿಂಗೆ, ಇನ್ನು ವಯಸ್ಸಾದ್ಮೇಲೆ ಹೆಂಗೋ. ವಯಸ್ಸು ಅಂತಿದ್ದಂಗೆ ಪುಟ್ಮಲ್ಲಿ ಅವ್ರು ನೆನಪಾಯ್ತು. ಪುಟ್ಮಲ್ಲಿ ಅವ್ರೇ, ಪುಟ್ಮಲ್ಲಿ ಅವ್ರೇ, ನಿಮ್ ದರ್ಶನ ಕೊಡ್ರಿ. ಬೊಮ್ಮೆ ಬೊಮ್ಮೆ ಬಿರುನ್ ಬೊಮ್ಮೆ, ಆ ಟೋಪಿ ಹುಷಾರಿಲ್ವಂತೆ. ನಾನೇ ನಿನ್ನ ಬಸ್ ಹತ್ತಿಸ್ಬಿಡ್ತೀನಿ. ಕೂತ್ಕೋ ಕೂತ್ಕೋ. ಪುಟ್ಮಲ್ಲಿ ಅವ್ರೇ, ಆಮೇಲೆ ಪುಟ್ಮಲಿ ಏನೂ ಮರ್ತಿಲ್ಲ ತಾನೆ? ಬಾಬಣ್ಣ, ನಾ ಏನ್ ಡಿಪಾರ್ಟ್ಮೆಂಟ್ ಎಲ್ಲ ಹೋಯ್ತಾ ಇದ್ದೀರಾ? ಅದು ಡಿಪಾರ್ಟ್ಮೆಂಟ್ ಅಲ್ಲ ಕಮ್ಮಿ, ಪರ್ಮನೆಂಟು. ಹೇಳಿದ್ರೆ ಜಾಡ. ಬಾಬಣ್ಣ, ನನ್ ಜೊತೆಗೆ ನೀವು ಬಂದ್ರೆ ಚೆನ್ನಾಗಿರ್ತಿತ್ತು ಅನ್ನಿ. ನಿನಗೆ ಚೆನ್ನಾಗಿರ್ತಿತ್ತು, ಆದ್ರೆ ನನಗೆ ಚೆನ್ನಾಗಿರ್ತಿರ್ಲ್ವೇ? ಯಾರಂದ್ರೆ? ಆಮೇಲೆ ಪುಟ್ಮಲಿ ಆ ಕರಡಿನ ಹಿಡಿದು ಅದಕ್ಕೊಂದು ಗತಿ ಕಾಣಿಸಿ ತಿಥಿ ಮಾಡೋವರೆಗೂ ನಾನು ಬರಲ್ಲ ಅಂದಿ. ಹಂಗ್ ಮಾಡರ್ಯಾ? ಏನ್ ಐಕ್ಲಾಟ ಆಡ್ರಿಯಾ? ಪುಟ್ಮಲ್ಲಿ ಅವ್ರೇ, ಎಲ್ಲಿಗೆ ಹೋಗ್ತಿದ್ದೀರಾ? ಇಲ್ಲಿ ಕರಡಿ ಕಾಟ ಅದಲ್ಲ, ಅದನ್ನ ಹಿಡಿಯೋವರೆಗೂ ಊರಿಗೆ ಬಂದ್ಬಿಡು ಅಂತ ನಮ್ಮ ಮತ್ತೆ ಅವ್ರು ಫೋನ್ ಮಾಡಿದ್ರು. ಅದಕ್ಕೆ ಊರಿಗೆ ಹೋಯ್ತಾವ್ನಿ. ನೀವು ಬಿಟ್ಟು ಹೋದ್ರೆ ನನ್ನ ಕತೆ ಏನು? ಐ ಮೀನ್ ಮಧುರ ಒಂಟಿ ಆಗಲ್ವಾ ಅಂದೆ. ನಾನು ನೋಡ್ಕೊತೀನಿ ಬಿಡಿ. ನೀವು ನೋಡ್ಕೊಳಕ್ ನೀವೇನು ಹೆಂಗಸ್ರೇನ್ರಿ? ಒಂದು ಕೆಲಸ ಮಾಡಿ, ನೀವೇ ಸೀರೆ ಉಟ್ಕೊಂಡು ಹೂ ಮುಡ್ಕೊಂಡು ಬಳೆ ತೊಟ್ಕೊಂಡು ಬಂದ್ಬಿಡಿ. ನಿಮ್ಮ ಪುಕ್ಕುಲ್ತನಕ್ಕೆ ಸರಿಯಾಗಿರ್ತದೆ. ನೀವು ಕೈ ಜೋಡಿಸೋದಾದ್ರೆ ಹಾಗೆ ಬಿಡ್ಲಿ ಬಿಡಿ. ಅದೇ ಪುಟ್ಟಲ್ಲಿ ಉದೋರಂಗ ಬಸ್ ಬಂದ್ಬಿಡ್ತದೆ, ನಡಿ ಹೋಗೋ. ಪುಟ್ಮಲ್ಲಿ ಅವರೇ, ನಿಜವಾಗ್ಲೂ ಹೋಗ್ತಿದ್ದೀರಾ? ನೀವು ಹೋದ್ರೆ ಮಧುರ ಒಂಟಿ ಆಗ್ಬಿಡಲ್ವಾ? ಒಂದು ಹೆಣ್ಣಿನ ಕಷ್ಟನ ಇನ್ನೊಂದು ಹೆಣ್ಣು ತಾನೇ ಅರ್ಥ ಮಾಡ್ಕೋಬೇಕು. ನಿಮಗೆ ನಿಮ್ಮನೇಲಿರೋಕ್ ಭಯ ಆದ್ರೆ ನಮ್ಮನೆಗೆ ಬಂದು ನನ್ನ ಜೊತೆ, ಐ ಮೀನ್ ಮಧುರನ್ ಜೊತೆ ಇರಿ, ಅವಳಿಗೂ ಧೈರ್ಯ ಇರುತ್ತೆ. ಹ್ಞೂ ಬಾಬಣ್ಣ, ಚಂದನ್ ಅವರು ಸರಿಯಾಗಿ ಹೇಳ್ತಾವ್ರೆ. ನಾನು ಊರಿಗೆ ಬರುದಿಲ್ಲ ಅಂತ ನಮ್ಮ ಮತ್ತೆ ಅವ್ನಿಗೆ ಫೋನ್ ಮಾಡಿ ಹೇಳ್ಬಿಡಿ, ನಾನು ಮಧುರ ಅವ್ರ ಜೊತೆ ಇರ್ತೀನಿ. ಓ ಅಣ್ಣಯ್ಯಪ್ಪನವ್ರೆ, ನಾ ಯಾನೇ ಮಾಡಕ್ಕೆ ಹೋರು ನನ್ನ ದಾರಿಗೆ ಅಡ್ಡ ಬರ್ತಿದ್ದಾರೆ ಅಲ್ವಾ? ಟೈಮ್ ಬರಲಿ, ನನ್ನ ಕಷ್ಟ ಯಾನ ಅಂತ ಅರ್ಥ ಮಾಡಿಸ್ತೀನಿ. ಜಾಸ್ತಿ ಬೈಕೋಬೇಡಿ, ಒಳಗೋಗಿ ಕರಡಿ ಬಂದ್ಬಿಡುತ್ತೆ.
ಜಾನಿ ಇಷ್ಟು ಬೇಗ ಮಲ್ಕೊಂಡ್ಬಿಟ್ಟಿದ್ದೀರಾ? ನನ್ನ ಮೇಲೆ ಇನ್ನೂ ಸಿಟ್ಟು ಕಮ್ಮಿ ಆಗಿಲ್ವಾ? ನನ್ನ ಮುದ್ದು ಮರಿ ಅಲ್ವಾ? ಇದೇನು ಜಾನಿ, ಜ್ವರ ಬಂದರೆ ಸಣ್ಣ ಆಗ್ತಾರಂತೆ. ನೀವು ಈ ಥರ ಬಾಡಿ ಬಿಲ್ಡರ್ ಥರ ಆಗಿದ್ದೀರಾ. ಹೀಗೆ ಮೇಂಟೈನ್ ಮಾಡಿಯಾ? ಐ ಲವ್ ಇಟ್ ಜಾನಿ, ಐ ಲವ್ ಯು. ಯಾರ ಜೊತೆ ಮಾತಾಡ್ತಿದ್ಯಾ ಮಧು? ಜಾನಿ